Hello everyone, you are watching News Insights. Let's watch today's news updates. ಇವತ್ತು ನಾವು ಹಿರಿಯ ಮಾದರಿಗೆ ಸೇವೆ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಈಗ ಒಂದು ಕಾಂಪ್ಲಿಮೆಂಟರಿ ಸೇವೆ ಮಾಡಿದೆ. ಇದಲ್ಲದೆ ನಾವು ಸ್ವಾತಂತ್ರ್ಯ ನಂತರ ನಮ್ಮ ಸಾಂಪ್ರದಾಯಿಕ ಒಂದು ವ್ಯಾಪಾರಿಗಳು ಯಾವುದೇ ಒಂದು ಗೌರ್ಮೆಂಟ್ ಬಜೆಟ್ ಇಲ್ಲದೆ ಅವರವರ ಒಂದು ವೃತ್ತಿನ ಕಟ್ಕೊಂಡಿದ್ದಾರೆ. ಅವರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 45,000ಕ್ಕೂ ಹೆಚ್ಚು ಹೌಸ್ ವ್ಯಾಪಾರಿಗಳಿವೆ. ಬದಲಾದ ಕಾಲಘಟ್ಟದಲ್ಲಿ ಇನ್ನೇನು ಗೌರ್ಮೆಂಟ್ ಭಾರತ ಸರ್ಕಾರ ಇನ್ನೂ ಅವರಿಗೆ ಒಂದು ಅಧಿಕೃತ ತೊಂದರೆ ಹೋಗ್ಲಿಲ್ಲ. ಆದರೂ ಸಹ ಇವರು ಅನಧಿಕೃತವಾಗಿ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ಮುಗಿಸುವಂತ ನಿಟ್ಟಿನಲ್ಲಿ ನಮಗಿರುವಂತಹ ಫಿಕ್ಸೆಡ್ ಮಾರ್ಜಿನ್ಗೆಲ್ಲ ಹೆಚ್ಚಾಗಿ ಕೊಟ್ಟು ಗ್ರಾಹಕಗಳನ್ನ ಆಕರ್ಷಿಸಿ ಇವತ್ತು ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ನಶಿಸಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ದಿನೇ ದಿನೇ ನಾವು ನೋಡ್ತಾ ಇದ್ದೀವಿ ಮತ್ತೆ ಎಷ್ಟೊಂದು ಹಳ್ಳಿಗಳಿಗೆ ಹೋಗ್ತಾ ಇದ್ದ. ಮೊದಲು ಸ್ವಾತಂತ್ರ್ಯ ಯಾರು ಇರಲಿಲ್ಲ. ಈಗ ಒಂದು ಬದಲಾದ ಕಾಲಘಟ್ಟದಲ್ಲಿ ಈ ಒಂದು ಏನು ಟೆಕ್ನಾಲಜಿಗೆ ಅನುಗುಣವಾಗಿ ಇವರು ನಮ್ಮನ್ನ ಒಂದು ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಯುತ ಸಂಸ್ಥೆಯಾಗಿ ನಮ್ಮ ಒಂದು ಕರ್ತವ್ಯ ಕೂಡ ಆಗಿದೆ. ನಮ್ಮ ಒಂದು ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ಉಳಿಸ್ಕೋಬೇಕಾದ ಒಂದು ಉಳಿದ ಜವಾಬ್ದಾರಿ ಇದೆ. ಹಾಗೆಯೇ ಸಾರ್ವಜನಿಕರಿಗೆ ಗುಣಮಟ್ಟದ ಔಷಧಿಗಳನ್ನು ಸರಬರಾಜು ಮಾಡಬೇಕನ್ನೋ ಒಂದು ಏಕೈಕ ಉದ್ದೇಶದಿಂದ ಆನ್ಲೈನ್ ಫಾರ್ಮಸಿ ನೋಡ್ತಾ ಇದ್ರಿ ಯಾವ ರೀತಿ ಡ್ರಗ್ಸ್ ವಿತರಣೆ ಮಾಡ್ತಾ ಇದ್ದಾರೆ, ಯಾವುದು ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಔಷಧಿ ಬರಬೇಕಾದ್ರೆ ಏನೋ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಬರ್ತಾರೆ. ನಮ್ಮಲ್ಲಿ ಫೇಸ್ ಟು ಫೇಸ್ ನಮ್ಮಲ್ಲಿ ಸಂವಾದ ಇದೆ. ನಾವು ಅದು ಔಷಧಿ ಬಗ್ಗೆ ತಿಳುವಳಿಕೆ ಹೇಳಿ ಅವರಿಗೆ ನಾವು ಕೊಡ್ತೀವಿ. ಔಷಧಿ ತಗೋಬೇಕು, ಈ ಔಷಧಿ ತಗೋಬಾರ್ದು, ಎಷ್ಟು ತಗೋಬೇಕು ಅಂತ ನಾವು ಹೇಳ್ತೀವಿ. ಅದೇ ಈಗ ತಾವು ಈಗ ಎಲ್ಲ ತಗೊಳ್ತೀವಿ. ಇವತ್ತು ಒಂದು ಯಾವುದಾದ್ರೂ ಒಂದು ಮೆಡಿಸನ್ಗೆ ನೀವು ಪಿಕ್ಚರ್ ಹಾಕ್ತಿರ್ಬೋದು, ಆನ್ಲೈನ್ ಫೋಟೋಸ್ ಹಾಕಿದ್ರೆ ಅವರು ಮೊದಲನೇದಾಗಿ ನಿಮ್ಮನ್ನ ಪ್ರಿಸ್ಕ್ರಿಪ್ಷನ್ ಕೇಳ್ತಾರೆ. ನಮ್ಮಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂತ ಹೇಳ್ತಾರೆ. ಅವರು ಒಂದು ಎಲ್ಲೋ ಈಗ ಬ್ಯಾಂಗ್ಳೂರಿಂದ ಒಂದು ಲಾಗಿನ್ ಆದ್ರೆ ಡೆಲ್ಲಿಯಿಂದನೋ ಬಾಂಬೆಯಿಂದನೋ ಒಬ್ಬ ಡಾಕ್ಟರ್ ಕನೆಕ್ಟ್ ಆಗ್ತಾರೆ. ಅಲ್ಲಿಂದ ಅವ್ರಿಗೆ ಸಿಂಪಲ್ 4 ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಸ್ ಕೇಳ್ಬಿಟ್ಟು ಅವರು ಒಂದು ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡ್ಬಿಡ್ತಾರೆ. ಅವ್ರು ಬೇಕಾದ ಆ ಒಂದು ಈಸಿ ಪ್ರಿಸ್ಕ್ರಿಪ್ಷನ್ ಡೆವಲಪ್ ಆಗೋದ್ರಿಂದ ಅವ್ರಿಗೆ ಈಸಿ ಅವೈಲಬಿಲಿಟಿ ಆಫ್ ಮೆಡಿಸಿನ್ ಸಿಕ್ತು. ಅವ್ರು ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಅವ್ರಿಗೆ ಅಡಿಕ್ಷನ್ ಫಾರ್ಮೇಟ್ ಡ್ರಗ್ಸೇ ಕೇಳಿರ್ಬೋದು, ಅದು ಈಸಿ ಆಗುತ್ತೆ. ಆ ಪ್ರಿಸ್ಕ್ರಿಪ್ಷನ್ ನಾವು ಪ್ರಕ್ಯೂರ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಇದೆ. ಒಂದೇ ಉದಾಹರಣೆ ಕೊಡೋದಿಲ್ಲ, ಇಲ್ಲಿ 100 ಇದೆ. ಎಲ್ಲಾ ಪೋರ್ಟಲ್ಗೂ ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡಿ ಅವ್ರು ಎಲ್ಲಾ ಕಡೆ ಗ್ರಾಪ್ ಮಾಡಿ ಅವರಿಗೆ ಈಸಿ ಅವೈಲಬಿಲಿಟಿ ಆಫ್ ಅಡಿಕ್ಷನ್ ಫಾರ್ಮೇಟ್ ಡ್ರಗ್ಸ್ ಸಿಗ್ತಾ ಇದೆ. ಇದರಿಂದ ನಮ್ಮ ಒಂದು ಸಾರ್ವಜನಿಕರ ಜೀವನ ತುಂಬಾ ಆಗ್ತಾ ಇದೆ. ಯುವ ಜನತೆ ಏನು ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಾವು ನೋಡ್ತಾ ಇದ್ದೀರಾ. ಇದನ್ನ ಒಂದು ತಡೆಯೋ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಸತತವಾಗಿ ಆನ್ಲೈನ್ ಫಾರ್ಮಸಿ ನಿಲ್ಲಿಸಬೇಕು. ಈ ಡಿಲಿವರಿ ಆಪ್ಸ್ ಏನು ಡೆಲಿವರಿ ಮಾಡ್ತಾ ಇದ್ದಾರೆ, ಡೆಲಿವರಿ ಸಿಸ್ಟಮ್ ನಿಲ್ಲಿಸಬೇಕು. ಈ ಡೀಪ್ ಡಿಸ್ಕೌಂಟ್ ಅಡ್ವರ್ಟೈಸ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಿಲ್ಲಿಸಬೇಕು. ಇನ್ನೊಂದು ನಮ್ಮ ಹೋದಾಗ 50 to 80% ಅಂತ ಕೊಡ್ಲಿಕ್ಕೆ ಆಗಲ್ಲ. ನೀವು ಬೇಕಾದ್ರೆ ಕೇಳಿ, ಅವರು ನಿಮ್ಮನ್ನ ಮೈಂಡ್ ವಾಶ್ ಮಾಡ್ತಾರೆ. ಏನು ಈ ಔಷಧಿ ತಗೊಂಡ್ರೆ ನಿಮಗೆ ಇಷ್ಟು % ಕೊಡ್ತೀವಿ, ನಮ್ಮ ಔಷಧಿ ಕೊಟ್ಟರೆ ನಿಮಗೆ 50 to 80% ಕೊಡ್ತೀವಿ ಅಂತ. ಯಾವುದು FPPA ಇಂದ ಏನು ಡ್ರಗ್ ಪ್ರೈಸ್ ಕಂಟ್ರೋಲ್ಗೆ ಇರೋದು ಆ ಡ್ರಗ್ಸ್ ನಾವು ಸೇಲ್ ಮಾಡಿ ₹100 MRPಗೆ ₹500 MRP ಹಾಕಿರ್ತಾರೆ. ಅದರಲ್ಲಿ 50% ಮಾಡಿ ಏನು ನಮ್ಮ ಬ್ರಾಂಡೆಡ್ ಡ್ರಗ್ಸ್ಗಿಂತ ಹೆಚ್ಚಾಗಿ ಅವರು ಕೊಡ್ತಾರೆ. ಇದು ಒಂದು ಹಲವು ಧೋರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ವಿಕ್ ಕಾಮರ್ಸ್ ಡೆಲಿವರಿಗಳು ಇವತ್ತು ಡೆಲಿವರಿ ಮಾಡುವಂಥ ಪೇಷಂಟ್ಸ್ ಯಾರು ಮೆಡಿಸಿನ್ಸ್ ಮಾಡ್ತಾರೆ, ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ಡು ಪರ್ಸನ್ಸ್ ಇರ್ತಾರೆ, ಸೇಲ್ಸ್ಮನ್ಸು. ಅವ್ರ ಜೊತೆ ಫಾರ್ಮಸಿಸ್ಟ್ ಸಹ ಇರ್ತಾರೆ. ಇವತ್ತು ಡೆಲಿವರಿ ಮೆಡಿಸಿನ್ಸ್ ಇವಾಗ ಹೇಳ್ತಿದ್ವಿ, ಯಾವುದೋ ಪ್ರಿಸ್ಕ್ರಿಪ್ಷನ್ಸ್ ಡೆಲಿವರಿ ಬಂದ ಮೆಡಿಸಿನ್ಸು ಅದು ಒಂದು ಏನೋ ಇನ್ಸುಲಿನ್ ಇರ್ಬೋದು, ಬೇರೆ ಇರ್ಬೋದು, ಅದು ಟೆಂಪರೇಚರ್ಗೆ ಹೋಗಬೇಕಾಗುತ್ತೆ. ಇವತ್ತು ಮಾಡಿದಾಗ ಅವನು ಏನು ಬಗ್ಗೆ ನಾಲೆಜೇ ಇರೋದಿಲ್ಲ ಡೆಲಿವರಿ ಬಗ್ಗೆ. ಏನು ಜೊಮ್ಯಾಟೊ ಇರ್ಬೋದು, ಏನು ಸ್ವಿಗ್ಗಿ ಇರ್ಬೋದು, ಯಾವುದು ಬ್ಲಿಂಕಿಟ್ ಇರ್ಬೋದು, ಅವರು ತರಕಾರಿ ಎಲ್ಲ ಸರಬರಾಜು ಮಾಡ್ತಾರೆ. ಆ ರೀತಿ ಮೆಡಿಸನ್ ಸರಬರಾಜು ಮಾಡ್ತಾರೆ. ಯಾವ ರೀತಿ ಯಾವ ಟೆಂಪರೇಚರ್ ತಗೊಳ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಇಲ್ಲಿಂದ ಒಂದು ಯಾವುದೋ ಒಂದು ಹಳ್ಳಿಗೆ ಹೋಗಿ ಡೆಲಿವರಿ ಮಾಡಬೇಕಂದ್ರೆ ₹400-500 ಬೇಕಾಗುತ್ತೆ. ಅಷ್ಟರೊಳಗೆ ಪ್ರೊಡಕ್ಷನ್ ಲಾಸ್ ಆಗುತ್ತೆ. ಆ ಒಂದು ವ್ಯತಿರಿಕ್ತ ಪರಿಣಾಮ ನಮ್ಮ ಒಂದು ಸಾರ್ವಜನಿಕ ಮೇಲೆ ಆಗುತ್ತೆ. ನಮ್ಮ ಆತಂಕ ಸಾರ್ವಜನಿಕರಿಗೆ ಗುಣಮಟ್ಟದ ಔಷಧಿಗಳನ್ನ ನಾವು ತರಿಸಬೇಕಾಗಿದೆ. ಹಾಗೆಯೇ ಅಡಿಕ್ಷನ್ ಫಾರ್ಮಿಂಗ್ ಡ್ರಗ್ಸ್ನ ಈಸಿ ಅವೈಲಬಿಲಿಟಿ ಆಗಬಾರ್ದು ಅಂತ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಸಚಿವರು ತುಂಬಾ
ಏನು ಒಂದು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಆಯುಕ್ತರಾಗಿ ಬಂದ ಶ್ರೀನಿವಾಸ್ ಅವರು ತುಂಬಾ ಕ್ರಿಯಾಶೀಲವಾಗಿ ಪ್ರಬುದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸತ್ವವಾಗಿ ಅವರಿಗೆ ಈ ಬಗ್ಗೆ ಆಕ್ಷನ್ ತಗೋಬೇಕು ಅಂತ ಕೇಳಿದಾಗ ಈ ಡೀಪ್ ಡಿಸ್ಕೌಂಟ್ ಬಗ್ಗೆ ಸರ್ಕ್ಯುಲರ್ಸ್ ಮಾಡಿದ್ದಾರೆ. ಯಾರು ಅನಧಿಕೃತವಾಗಿ ಈ ತರ ನೀವು ಆಮಿಷಗಳನ್ನು ತೋರಿಸಿ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅವರ ಬಿಲ್ ಚೆಕ್ ಮಾಡಬೇಕು. ಅವ್ರಿಗೆ ಏನ್ ರೇಟ್ ಬಂದಿದೆ ಅವ್ರು ಯಾವ ರೀತಿ ಅವ್ರ ಬಿಲ್ ರೇಟ್ಗಿಂತ ಎಕ್ಸ್ಟ್ರಾ ಹೆಂಗ್ ಕೊಡ್ತಾರೆ ಅವ್ರ ಬ್ಯಾಗ್ ಚೆಕ್ ಮಾಡಬೇಕು. ಆಗಾಗ ನಾಟ್ ಆಫ್ ಸ್ಟ್ಯಾಂಡರ್ಡ್ ನಮ್ಮ ಏನೋ ಕಲಬೆರಕೆ ವಸ್ತುಗಳು ಬರ್ತದೆ ಅದು ಮಾರ್ಕ್ ಚೆಕ್ ಮಾಡಬೇಕಂತ ಅವರು ಎಲ್ಲ ಒಂದು ಅಮಲುದಾರ ಅಧಿಕಾರಿಗಳಿಗೆ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ ಕರ್ನಾಟಕಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಾವು ನೋಡ್ಬೋದು ನಮ್ಮ ಒಂದು ಆತಂಕ ನಾವು ನಮ್ಮ ರಿಪೀಟಲ್ಲಿ ಕೇಳ್ಕೊಂಡಾಗ ತಮ್ಮ ಒಂದು ಪ್ರೆಸ್ನಲ್ಲಿ ಮೊದಲನೇ ಪೇಜಲ್ಲಿ ನಾವು ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ. ಯಾವುದು ಕರ್ನಾಟಕದಲ್ಲಿ ಆನ್ಲೈನ್ ಪೋರ್ಟಲ್ಸ್ ಇರ್ಬೋದು, ಸುದ್ದಲ್ಲಿ ಗಮನಿಸಬಹುದು. ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ವೈಲೇಷನ್ಸ್ ಮಾಡಿ ಔಷಧಿಗಳನ್ನ ಬೇಕಾದ ವಿರೋಧ ಮಾಡ್ತೀವಿ. ಇವತ್ತು ನೇಷನ್ ವೈಡ್ ಬಂದ್ ಕಾಲ್ ಮಾಡಿದ್ರೆ ಅವರಿಗೆ ನಮ್ಮ ನೈತಿಕ ಬೆಂಬಲ ವ್ಯಕ್ತಪಡಿಸ್ತೇವೆ.